ಈಗ ಹನಿ ತರಬೇಕು. ಹನಿ ಅಂದರೆ ಮತ್ತೆ ವರುಣರ ಹುಡುಗಿ ಹೆಸರು ಅಂತಲ್ಲ, ಹನಿ ಅಂದರೆ ಜೇನುತುಪ್ಪ. ಟೈಮ್ ಅವಾಗ 12 ಗಂಟೆ ಆಗಕ್ಕೆ ಬಂತು. ಇಷ್ಟೊತ್ತನ ಆದರೂ ಇದು ಮಾಡಾಕತ್ತಾನ. ನಮಗೆ 100 ಸಾಲ ಹೋದ್ ಗೈಸ್, ಒಂದು 500 ತರಿಸ್ಬೇಕಂದ್ರೆ ರೊಕ್ಕ ಇಲ್ಲ. ಇವತ್ತು ಫುಲ್ ಲೇಟ್. ಸಾನ ಟಿಫಿನ್ ಇನ್ನೂ ಏನಿಲ್ಲ, ಅವಾಗ ಕೈ ನಡ್ಗಾಕತ್ತೀವಿ. ಟ್ರಿಮ್ಮರ್ ಆರ್ಡರ್ ಮಾಡಿದ್ದೆ ಗೈಸ್, ಫೈನಲಿ ಬಂತು. ಇಲ್ಲಿ ಫುಲ್ ಲೆವೆಲ್ ಮಾಡ್ಕೊಂಡು ಬಿಸಿ ಬಿಸಿ ಮಿರ್ಚಿ ಇದು ತಂದಿವಿ. ಭಾಳ ದಿನ ಆದ್ಮೇಲೆ ನಮ್ಮ ಮಮ್ಮಿ ಅನ್ನಕ್ಕೆ ಅವ್ರು ಹೇಳಿದಾರೆ. ವೆಲ್ಕಮ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಏನಂದ್ರೆ, ಈಗ ಸೀದಾ ಮೆಟ್ರಲ್ ಎಲ್ಲ ಹಾಕಿ ಬಂದೀವ್ರಿ ವಿತ್ ವರುಣ. ಈಗ ಮತ್ತೆ ನೀನು ತೋರಿಸಿಲ್ ಬಿಡ್ಲಿ ಅಪ್ಪ ನೀ ಯಾಕೆ. ಈಗ ಮತ್ತೆ ಇದು ಬಂದೈತೆ ಗೈಸ್. ಏನು ಬಂದೈತೆ ಈಗ ಇದು ಗೈಸ್, ಇದು ಏನ್ಲಪ್ಪ ಬಾಯಾಗ ಬರೋದ್ರಲ್ಲೇ ಆಮೇಲೆ ಇದು ಗೈಸ್ ಪೌಡ್ರ್ ಖಾಲಿ ಆಯಿತು. ಪೌಡ್ರ್ ಈಗ ತಗೊಂಬರ್ಬೇಕು. ವರುಣ ಅವಾಗೆ ಬೆಳಗ್ಗೆನೆ ಬುಕ್ ಮಾಡ್ಯಾನ, ಈಗ ಹೋಗಿ ತಗೊಂಬರಮ್ಮ. ಅಂದರೆ ಇನ್ನೊಂದು ಹಾಫ್ ಆನ್ ಅವರ್ ಹೇಳ್ಯಾರ ಗೈಸ್. ಮುಂಚೆನೇ ಕರ್ಕೊಂಬಂದು ನಾನು ಇಲ್ಲಿಗೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಹನಿ, ಈಗ ಹನಿ ತರಬೇಕು. ಹನಿ ಅಂದರೆ ಮತ್ತೆ ವರುಣರ ಹುಡುಗಿ ಹೆಸರು ಅಂತಲ್ಲ, ಹನಿ ಅಂದರೆ ಜೇನುತುಪ್ಪ. ಅದಕ್ಕೆ ಅವ್ನ ಪ್ರೀತಿಲಿಂದ ಹನಿ ಅಂತ ಕರೀತಾನೆ. ಇಲ್ಲಿ ಮ್ಯಾಗ ಮರುತ್ತೈತೆ ಗೈಸ್, ಇಲ್ಲೇ ತಗೊಳೋದು. ಫೈನಲಿ ಹನಿ ತಂದಿವಿ ಗೈಸ್. ಈಗ ಹನಿ ಇದ್ರಾಗ ಇಟ್ಟು ಈಗ ಹೋಗಿ ಸೀದಾ ಪಾರ್ಸಲ್ ತರೋಣ. ಅದು ಪೌಡ್ರ್ಸ್ ಗೈಸ್, ನಮ್ಮದು ಅದು ಬೆಲ್ಲ ಟೀ ಪೌಡ್ರು ಬಂದೈತೆ. ಆಲ್ಮೋಸ್ಟ್ ಅಲ್ಲಿ ವರುಣ ಹೇಳ ತೋರಿಸಿಲ್ಲ, ನಿನ್ನ ನಾಚಿಕೆ ಬೇಡ. ಸ್ವಲ್ಪ ಗೈಸ್ ಗೊತ್ತಲ್ಲ, ನಡೀತೈತೆ ಗೈಸಿಗೆ ಹೋಗೋ ಗೈಸ್. ಅದರಲ್ಲಿ ಇನ್ನೂ ಬರೋದು ಟೈಮ್ ಅವಾಗ 12 ಗಂಟೆ ಆಗಕ್ಕೆ ಬಂತು. ವರುಣ ಹೇಳಿ 11 ಕರ್ಕೊಂಬಂದಾನ. ಇಷ್ಟೊತ್ತನ ಆದರೂ ಇದು ಮಾಡಾಕತ್ತಾನ. ಅದಕ್ಕೆ ಗೈಸ್ ಇನ್ನೂ ಕಾಯಕತ್ತೀವಿ. ಸ್ವಲ್ಪ ಇನ್ನೂ ಉಳಿದವ ಕೆಲಸ, ಬರೀ ಇವೇ ಮಾಡ್ಕೊಂಡು ಕುಂತಾನ. ಹೇಳ್ಬೇಕು ನೀವು ಗೈಸ್. ಎಸ್, ಈಗ ಮಾಲ್ ಮತ್ತೆ ಬಂತು ಗೈಸ್. ಈಗ 100 ಇದು ನಮಗೆ 100 ಸಾಲ ಹೋದ್ ಗೈಸ್. ಒಂದು 500 ತರಿಸ್ಬೇಕಂದ್ರೆ ರೊಕ್ಕ ಇಲ್ಲ. ಈಗ ಸದ್ಯಕ್ಕೆ ಇದ್ರಾಗ ತರ್ಸಕತ್ತೀವಿ ಗೈಸ್. ಈಗ ವರುಣ ಈಗ ತಗೊಂಬರಾಕತ್ತಾನ ಗೈಸ್. ಈಗ ಎಸ್ ಗೈಸ್, ಈಗ ಇನ್ನೊಂದೇನಂದರೆ ಪಾಪಡಿ ಬರಾಕತ್ತಾನಂತ. ಈಗ ಪಾಪಡಿ ಬಂದು ಕೂಡ ನಾವು ಸ್ವಲ್ಪ ಇನ್ನೊಂದು ಸ್ಕ್ರೀನ್ ಈ ಕಡೆ ಹಾಕ್ಬೇಕ್ರಿ ಸಿಗರೇಟ್ ಹೊಡೆಯೋರಿಗೆ. ಅದು ತಗೊಂಬರಕ್ಕೆ ಹೋಗ್ಬೇಕು, ಅವ್ನಿಗೆ ಹಚ್ಬೇಕು. ಇವನು ವರುಣಿಗೆ ಸೀದಾ ಅಲ್ಲಿ ಹೋಗ್ತಾನ. ಲೆಟ್ಸ್ ಬಂದೀನಿ. ಈಗ ಪಾಪಡಿ ನಿಂತಾನೆ. ಹೊಡಿಲಿ ಹೊಡೆ ಹೋಗಿ ಈಗ ಮೆಟ್ರಿಯಲ್ ತರಬೇಕು. ಎಲ್ಲಿ ನಿಂದಿರ್ಸ್ಯ ನೋಡು, ಹೋ ಈಗ ಕಾಲು ಇರೋಕ್ಕಾಗಲ್ಲ. ಅದು ಗೈಸ್ ಪಟ್ ಹೋಗಮ್ಮ. ಇನ್ನೂ ಸಾನಾಗಿಲ್ಲ ಗೈಸ್, ಇವತ್ತು ಫುಲ್ ಲೇಟ್. ಸಾನ ಟಿಫಿನ್ ಇನ್ನೂ ಏನಿಲ್ಲ. ಹೊಟ್ಟಿ ಅವಾಗ ಕೈ ನಡ್ಗಾಕತ್ತೀವಿ ಗೈಸ್. ಕುಟ್ರೆಸ್ಟ್ ತೆಗಿಲಿ ಅಪ್ಪ. ಎಸ್, ಫೈನಲಿ ಬಂದು ಈಗ ಮನೆಗೆ. ಫುಲ್ ಅನ್ನ ಹೊಟ್ಟೆ ಅಷ್ಟು ಬಿಡೋರು ಗೈಸ್. ನಾರ್ಮಲ್ ದಿನ ತಿಂತಿದ್ವಿ ಟಿಫಿನ್, ಇವತ್ತು ತಿಂದಿಲ್ಲ. ಸೀದಾ ಊಟ ಟೈಮಿಗೆ ಬಂದು. ಇನ್ನೂ ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ. ಯಾಕಂದರೆ ನಂದು ಪೂಜೆ ಆದಮೇಲೆ ನಾನು ಎಲ್ಲ ಟಿಫಿನ್ ಮಾಡಿದೆ. ಟೀ ಕುಡಿದಿರ್ತೀನಿ ಅಷ್ಟೇ, ಅದು ಬಿಟ್ಟು ಟಿಫಿನ್ ಎಲ್ಲ ಸ್ನಾನ ಪೂಜೆ ಆದಮೇಲೆ. ಗೈಸ್ ಒಂದು ಟ್ರಿಮ್ಮರ್ ಆರ್ಡರ್ ಮಾಡಿದ್ದೆ ಗೈಸ್, ಫೈನಲಿ ಬಂತು. OnePlus ಕಂಪ್ನಿ ಅನಾಹುತ ರಿವ್ಯೂ ಇತ್ತು ರೀ, ಆಫರ್ ಇತ್ತು ರೀ. ಬರೀ ನನಗೆ ಸಿಕ್ಕಿರೋದು 579 ಸಮಥಿಂಗ್ ಸಿಕ್ತು ಗೈಸ್. ಸಿಗೋದು. ಲೆಟ್ಸ್ ಅನ್ಬಾಕ್ಸಿಂಗ್ ದಿ ಟ್ರಿಮ್ಮರ್ ಗೈಸ್. ಫಸ್ಟ್ ಟೈಮ್ ಟ್ರಿಮ್ಮರ್ ಯೂಸ್ ಮಾಡಕತ್ತಿರೋದು, ತರಿಸಿರೋದು. ನೋಡಂಬ್ರಿ, ಲೆಟ್ಸ್ ಈಗ ಅನ್ಬಾಕ್ಸ್ ಮಾಡಮ್ ಗೈಸ್. ಇದು ಕಂಪ್ನಿ OnePlus ಇಂದ. ನಮಗೆ ಏನೇನು ಕೊಟ್ಟಾರ ನೋಡಿವಿ ಅವಾಗ. ಮತ್ತು ಬಂದು ಪಾಡ್ ಗಿಡ ಆಗಬಾರ್ದು. ಓಹೋ ಗೈಸ್, ಈ ಥರ ಮಿಷಿನ್. ಇದು 1 2 3 4 ಥರ ಬ್ಲೇಡ್ಸ್, ಒಂದು ಸಿಪಿನ್ ಚಾರ್ಜರ್, ಇದು ಕೂದ ಒರೆಸೋದು. ಇದು ಇವನು ಏನೈತಿ ಗೈಸ್, ಇದೇನೇ ಲಿಟ್ರಲಿ ಗೊತ್ತಿಲ್ಲ ನನಗಿದೆ. ಗೊತ್ತಿದೆ ಕಮೆಂಟ್ ಹಾಕ್ರಿ. ಎಸ್ ಫೈನಲ್. ಓ ಮೈ ಗಾಡ್, ಸೈಗೆ ಗೈಸ್ ಈ ಥರ ಐತಿ. ಓಹೋ ಬ್ಲೂ ಇಲ್ಲಿ ಕಲರ್ ಲೈಟ್ ಬರ್ತೈತೆ. ಆಫ್ ಆದರೆ ಆಫ್. ಇದು ಸಿಪಿನ್ ಚಾರ್ಜರ್. ನೋಡಮ್ಮ ಗೈಸ್, ಕೆತ್ತಮ್ಮ ನೋಡಮ್ಮ, ಮನೆಗೆ ಕೇಳಮ್ಮ. ಮತ್ತು ಇವತ್ತು ಬುಧವಾರ ಹಂಗಿಂಗೆ ಅಂತ ಬೈದಿದ್ದಾರೆ.
ಇವು 4 ಥರ ಕ್ಲಿಪ್ ಇದಾವೆ ಗೈಸ್ ಇವು. ಎಸ್ ಲೆಟ್ಸ್ ಇದು ಯೂಸ್ ಮಾಡಿದ ಗೈಸ್ ಅಂದರೆ ಈ ಥರ ಕಾಣುತ್ತೆ. ಅಂದರೆ ಇಲ್ಲಿ ಫುಲ್ ಲೆವೆಲ್ ಮಾಡ್ಕೊಂಡು ಈ ಥರ ಫುಲ್ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬೆಳೆದಿರ್ತವೆ ಗೈಸ್, ಇವೆಲ್ಲ ಲೆವೆಲ್ ಆಗೈತೆ. ಅಂದರೆ ಅದು ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಅಂದರೆ ಅವು ಕ್ಲಿಪ್ಸ್ ಬಂದವು, ಇದಕ್ಕೆ ಕ್ಲಿಪ್ ಹಾಕವು. ಆ ಕ್ಲಿಪ್ಪಿಂದ ಏನು ಐಡಿಯಾ ಇಲ್ಲ ಗೈಸ್ ನನಗೆ, ಅದು ನೋಡ್ಬೇಕದ. ಇದು ಕವರ್ ಬಂದಿದೆ ಕ್ಲಿಪ್ಪದ, ಈ ಥರ ಕ್ಲಿಪ್ಸ್ ಅದ. ಇವು 1 ನಂಬರ್ 5 ನಂಬರ್ ಏನೇನೋ ಇರ್ತಾವೆ ನೋಡಿಲ್ಲ ಅದು. ಇದಕ್ಕೆ ಏನೇನೋ ಫೀಚರ್ಸ್ ಇದಾವೆ ಗೈಸ್. ಇದು ಎಲ್ಲ ವಾಟರ್ ರೆಸಿಸ್ಟೆನ್ಸ್ ಐತಿ, ಇದು ಕ್ಲಿಪ್ ತೆಗಿಬೋದು ಅಂತ ಐತಿ. ಇದು ಏನೋ ಇಲ್ಲಿ ಇದು ಏನೋ ಐತಿ ಕೆಳಗೆ. ಸ್ಟ್ಯಾಂಡ್ ಗೈಸ್ ಇದು ಎಸ್ ಎಲ್ಲಿಡ್ಬೇಕು ಏನಿದೆ ಹಿಂಗೆ ನೇತಾಕದು ಗೈಸ್. ಅವಾಗ ಹಿಂಗೆ ನೇತಾಕಿದ್ದು ಇರ್ಬೇಕು, ಅದೊಂದು ಐತಿ. ಮತ್ತೇನೇನೈತಿ ಗೈಸ್ ಇದು ಫೀಚರ್ಸ್. ಅದೇ ಹಿಂಗೆ ಬ್ರಷ್ ಕೊಟ್ಟರೆ ಆಯಿಲ್ ಅಂತಪ್ಪ ಇದು. ಡಾಕ್ಯುಮೆಂಟ್ರಿ ಐತಿ ಗೈಸ್. ಇದೆ ಸ್ವಲ್ಪ ಓದೋಣ. ಇದನ್ನು 1 ಇಯರ್ ವಾರಂಟಿ ಗೈಸ್, ಇದನ್ನು ಕೊಟ್ಟರೆ ಗೈಸ್. ಇದು 1 ಇಯರ್ ವಾರಂಟಿ OnePlus ಅವ್ರದ್ದು. ಮತ್ತೇನೇನು ಇವೆಲ್ಲ ಡಾಕ್ಯುಮೆಂಟ್ರಿ ನೋಡೋಣ. ಎಸ್ ಇದಾದಮೇಲೆ ಲೆಟ್ಸಿ ಹೋಗೋ ಗೈಸ್. ಪಟ್ ಸಣ್ಣ ಮಾಡೋ ಒಳ್ಳೆ ರಿಸಲ್ಟ್ ಐತೆ, ಚೆನ್ನಾಗೈತೆ. ಫಸ್ಟ್ ಟೈಮ್ ತೊಗೊಂಡಿರೋದು ಇವಿ ನಮ್ಮ ನಿಧಿ. ಎಲ್ಲರಿಗೂ ಸ್ವಲ್ಪ ಮಂದಿ ಕೇಳಿ ಮಾಡಿರೋದು ನಿಧಿನೇ ಗೈಸ್. ಇದನ್ನೆಲ್ಲ ಯಾರು ಕಮ್ಮಿ ಥರ ಸಿಕ್ಕಿತ್ತು. ಯಾಕಂದ್ರೆ ನಾರ್ಮಲಿ ಟ್ರಿಮ್ಮರ್ ಅಂದ್ಕೊಂಡು ನಮಗೆ ಸಿಗೋದು 1100-11,000 ರೂಪಾಯಿ ಮ್ಯಾಗ ಅಷ್ಟೇ ಈಗ ಸಿಕ್ಕೈತಿ. ಹೋಗಮ್ಮ ಲೆಟ್ಸಿ ಅಂತ ಸ್ನಾನ ಮಾಡು. ಫೈನಲ್ಗೆ ನಾವು ಈಗ ಮನೆಗೆ ಬಂದು ಗೈಸ್. ಬಿಸಿ ಚಪಾತಿ ನಡೆಯೋದೈತೆ. ಈಗ ನನಗೆ ಸುತ್ತಿರೋ ಚಪಾತಿ ಒಂದು ಮಾಡ್ಯಾರ ಗೈಸ್. ಇದೊಂದು ಸುತ್ತಿರೋದು ಅಂದರೆ ಪಲ್ಯ ಇಲ್ಲ ಅಂದ್ರೆ ನನಗೆ ಕಡಲೆ ಪುಡಿ ಸುತ್ತು ಕೊಟ್ಬಿಡ್ತಾರೆ. ಗೈಸ್ ಈಗ ಅನ್ನ ಸಾಂಬಾರು ಊಟ ಮಾಡಿ ಹೋಗುವ. ಮತ್ತು ಬಿಸಿ ಮಿರ್ಚಿ ಇದು ತಂದಿವಿ. ಭಾಳ ದಿನ ಆದಮೇಲೆ ನಮ್ಮ ಮಮ್ಮಿ ಅನ್ನಕ್ಕೆ ಅವ್ರು ಹೇಳಿದಾರೆ. ಏನ್ರಿ ಮೇಡಮ್ ಹೇಳಿರಿಲ್ಲ? ಹಾಂ ಎಸ್ ಗೈಸ್ ನಮ್ಮ ಅಜ್ಜಿಯಾರು ಅವಾಗೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಯಾರ. ಹೆಂಗೆ ಚೆನ್ನಾಗಿದೆ ಅನ್ಬೇ ಮಿರ್ಚಿ? ನಾವು ಮಾಡಿರೋದು ಅಲ್ಲ, ತಂದಿರೋದು. ಹಾಂ ಎಸ್ ಲೆಟ್ಸಿ ಗೈಸ್. ಈಗ ಊಟ ಮಾಡಿ ಪಟ್ಪಟ್ಟು ಹೋಗುವ, ಪಟ್ಪಟ್ಟು ಬರುವ. ಲೆಟ್ಸಿ ಗೈಸ್. ಈಗ ಸ್ವಲ್ಪ ಇದು ಖಾಲಿ ಆಗಿತ್ತು ಗೈಸ್, ಮತ್ತೆ ಬೆಳಗ್ಗೆ ಬರ್ಬೇಕಾಗತ್ತೆ ಅನ್ನೋದಕ್ಕೆ ಸ್ವಲ್ಪ ಈಗ ಮಾಲ್ ತಗೊಂಡು ಹೋಗೋದು ಬಂದೀನಿ ಗೈಸ್. ಮಾಲ್ ತೊಗೊಂಡು ಹೋಗಿ ಸೀದಾ, ಯಾಕಂದ್ರೆ ಬೆಳಗ್ಗೆ ಮತ್ತೆ ಕೊಡೋದು ಗಿಡ ಅದ. ಯಾಕಂದರೆ ಎಲ್ಲ ಸ್ಟಾಕ್ ಈಗ ಇಟ್ಬಿಟ್ಟು ಯಾಕೆ ಫ್ರಿಜ್ ಬಂದಾಗ್ಲಿಂದ ನಮಗೆ ಸ್ವಲ್ಪ ಅನುಕೂಲ ಏನಂದ್ರೆ ಗೈಸ್, ಬೆಳಗ್ಗೆ ಹಾಲು ತರಕ್ಕೆ ಇದಾಕಿತ್ತು. ಅಂದರೆ ಅಣ್ಣ ತರ್ತಿದ್ದ ಗೈಸ್ ವರ್ಕರ್. ಅದಕ್ಕೆ ಈಗ ನಾವೇ ಇದು ಮಾಡಕತ್ತೀವಿ. ಹೆಂಗೆ ಹಾಕ್ಯಾನೋ ಏನು ಒಂದು 500 ತರಿಸಿದ್ರೆ ಈಡ್ ಹಾಕೋದು ಗೈಸ್. ನೋಡ್ಬೇಕು ಜಾಸ್ತಿ ಗೈಸ್ ಈ ಥರ ಬಂದ. ಫೈನಲಿ ರೀಚ್ ದಿ ಓಮ್ ಗೈಸ್. ಇವತ್ತೆಲ್ಲ ಅಂದರೆ ಇವತ್ತೆಲ್ಲ ಚಲೋ ಆಯ್ತು ಗೈಸ್. ಈಗ ಮುಕ್ಕಣವ ನೀವು ಊಟ ಮಾಡಿರಿ ಅಂತ ಅನ್ಕೊಂಡಿನಿ. ನಾನು ಮಾಡೀನಿ ಗೈಸ್, ಮಾಡಿ ಹೋಗೀನಿ ಗೈಸ್. ನೀವು ಮುಕ್ಕೋರಿ, ನಾವು ಮುಕ್ಕೊಂತೀವಿ. ಟೇಕ್ ಕೇರ್, ಗುಡ್ ನೈಟ್ ಆ್ಯಂಡ್ ಸ್ವೀಟ್.